ಎಲ್ಲರಿಗೂ ನಮಸ್ಕಾರ. ಕಳಶ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ಕೆಲವೊಂದು ವಿಷಯಗಳನ್ನು ತಿಳಿಯಲೇಬೇಕು. ಈ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಲು ಬಂದಿದ್ದೇವೆ. ಕೆಲವರ ಮನೆಯಲ್ಲಿ ಮನೆದೇವರ ಹೆಸರಿನಲ್ಲಿ ಕಳಶವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಇನ್ನೂ ಕೆಲವರು ಲಕ್ಷ್ಮೀ ಕಳಶವನ್ನು ಇಡುತ್ತಾರೆ. ಆದರೆ ತಿಳಿಯಿರಿ, ಕಳಶ ಎಂದರೆ ಅದು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ. ಆದ್ದರಿಂದ ಕಳಶವನ್ನು ಇಡುವಾಗ ತುಂಬ ಹುಷಾರಾಗಿ ಇಡಬೇಕು. ಲಕ್ಷ್ಮೀ ಸ್ವರೂಪವಾದ ಕಳಶದ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಳಶಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವ ಆರ್ಟಿಫಿಷಿಯಲ್ ಕಳಶದ ಚೊಂಬನ್ನು ಬಳಸಲೇಬೇಡಿ. ಕಳಶಕ್ಕೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಚೊಂಬುಗಳು ತುಂಬ ಶ್ರೇಷ್ಠ. ನಿಮಗೆ ಯಾವುದು ಅನುಕೂಲವಾಗುತ್ತದೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡುವುದು ಉತ್ತಮ ಮತ್ತು ಫಲಪ್ರದ. ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದರೋ ಅದೇ ರೀತಿ ಪೂಜೆ ಮಾಡುವುದು ಕೂಡ ಬಹಳ ಶ್ರೇಷ್ಠ ಎಂದೇ ಹೇಳಬಹುದು. ಕೆಲವರ ಮನೆಯಲ್ಲಿ ಮನೆದೇವರ ಹೆಸರಿನಲ್ಲಿ ಕಳಶವನ್ನು ಇಡುತ್ತಾರೆ. ಇನ್ನೂ ಕೆಲವರು ಲಕ್ಷ್ಮೀ ದೇವಿಯ ಕಳಶವನ್ನು ಇಡುತ್ತಾರೆ ಮತ್ತು ಕಾಯಿ ಕಳಶ, ಎಲೆ ಕಳಶ, ಈ ರೀತಿ ಅವರವರದ್ದೇ ಆದ ಸಂಪ್ರದಾಯವನ್ನು ಅನುಸರಿಸಿ ಕಳಶವನ್ನು ಇಡುತ್ತಾರೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಶ ಇಡುವುದಾದರೆ ಕಳಶಕ್ಕೆ ಮಾಂಗಲ್ಯ ಸರವನ್ನು ಹಾಕುವುದು ಬಹಳ ಒಳ್ಳೆಯದು. ಇಲ್ಲದಿದ್ದರೆ ಅರಿಶಿಣದ ಕೊಂಬನ್ನಾದರೂ ಮಾಂಗಲ್ಯ ಸರವನ್ನಾಗಿ ಮಾಡಿ ಕಟ್ಟಬೇಕು. ಕಳಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲವನ್ನು ಬಿಡಿಸಿ ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡುವುದು ತುಂಬ ಶ್ರೇಷ್ಠ. ಕಳಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಲೇಬೇಕು. ತೆಂಗಿನಕಾಯಿಯ 3 ಕಣ್ಣುಗಳು ಕಾಣಿಸದೇ ಇರುವಂತಹ ತೆಂಗಿನಕಾಯಿಯನ್ನು ಇಡಬೇಕು. ಇದು ಬಹಳ ಮುಖ್ಯ. ಇನ್ನು ಕಳಶಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದನ್ನಾದರೂ ಇಡಬಹುದು. ಆದರೆ ನಾವು ಕಳಶಕ್ಕೆ ಇಡುವಂತಹ ಎಲೆಯು ಹರಿದಿರಬಾರದು ಅಥವಾ ಕೊಳಕಾಗಿರಬಾರದು. ಬಹಳ ಶುಭ್ರವಾಗಿರುವ ಎಲೆಗಳನ್ನು ಆಯ್ಕೆ ಮಾಡಿಕೊಂಡು ಇಡಬೇಕು ಮತ್ತು ಒಂದೇ ಅಳತೆಯಲ್ಲಿ ಇರಬೇಕು. ಇನ್ನು ಕಳಶಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು. ಆದರೆ ಚೆಂಬಿನಿಂದ ನೀರು ಹೊರಗೆ ಚೆಲ್ಲುವಂತೆ ಹಾಕಬೇಡಿ. ಕಳಶಕ್ಕೆ ಶುದ್ಧವಾದ ಚೊಂಬನ್ನೇ ಇಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಗಂಧವನ್ನು ಹಚ್ಚಿ ಶುದ್ಧವಾದ ನೀರು ಹಾಕಿ ನಂತರ ನೀರಿಗೆ 1 ಚಿಟಿಕೆ ಅರಿಶಿನ ಕುಂಕುಮವನ್ನು ಹಾಕಿ 1 ಹೂವನ್ನು ಹಾಕಿ 1 ನಾಣ್ಯವನ್ನು ಸಹ ಹಾಕಿ. ಯಾವುದಾದರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯವನ್ನು ಕೂಡ ಹಾಕಬಹುದು. ಆದರೆ ಈ ನಾಣ್ಯವನ್ನು ಮರೆಯದೆ ಹಾಕಬೇಕು. ಇದು ಪ್ರಾಣದ ಪ್ರತೀಕ ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇತ್ಯಾದಿಗಳನ್ನು ಹಾಕುತ್ತಾರೆ. ಆದರೆ ಇದನ್ನು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕು. ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು, ಹೂವನ್ನು ಸರಿಪಡಿಸುವುದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಇಂತಹ ಪವಿತ್ರ ಹಬ್ಬದ ದಿನಗಳಲ್ಲಿ ಕಳಶವನ್ನು ಕದಲಿಸಬೇಡಿ. ಅದಕ್ಕೂ 1 ದಿನ ಮುಂಚೆ ತೆಗೆದು ಸ್ವಚ್ಛ ಮಾಡಿ ಇಡಿ. ಈ ದಿನಗಳಲ್ಲಿ ಕಳಶ ಸ್ಥಾಪನೆ ಮಾಡಿದರೆ ಮನೆಗೆ ಬಹಳ ಒಳ್ಳೆಯದು. ಕಳಶವನ್ನು ಕದಲಿಸುವಾಗ 3 ಸಲ ಬಲಕ್ಕೆ 3 ಸಲ ಎಡಕ್ಕೆ ಸರಿಸಿ ನಂತರ ತೆಗೆಯಬೇಕು. ಕಳಶ ಕದಲಿಸಿದ ಮೇಲೆ ಕಳಶದ ಒಳಗಿದ್ದ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಅದನ್ನು ಯಾರೂ ತುಳಿಯದಂತೆ ನೋಡಿಕೊಳ್ಳಿ. ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ಕಳಶವನ್ನು ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿಯೇ ಇದ್ದು ಸಂಪತ್ತು, ಸಮೃದ್ಧಿ, ಆರೋಗ್ಯವನ್ನು ಕೊಟ್ಟು ಕರುಣಿಸುತ್ತಾಳೆ. ನಿಮಗೆ ಅಷ್ಟೈಶ್ವರ್ಯವೂ ಕೂಡ ಲಭಿಸುತ್ತದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬವು ಸಮೀಪಿಸುತ್ತಿದ್ದು
ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವವರು ಮತ್ತು ಕಳಶವನ್ನು ಸ್ಥಾಪಿಸಿ ದೇವಿಗೆ ಪೂಜೆ ಮಾಡುವವರು ಈ ಮೇಲೆ ತಿಳಿಸಿರುವ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕಳಶವನ್ನು ಸ್ಥಾಪಿಸಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಇನ್ನಷ್ಟು ಒಳ್ಳೆಯ ಫಲವನ್ನು ಲಕ್ಷ್ಮೀ ದೇವಿಯು ನೀಡುತ್ತಾಳೆ. ಹಾಗೂ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.